ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ದೊಡ್ಡಮ್ಮಂಗೆ ಸ್ವಲ್ಪ ಕೈ ನೋವು ಕಮ್ಮಿ ಆಗಿರಲಿಲ್ಲ ಅಂತ ಹಾಸನ್ಗೆ ಕರ್ಕೊಂಡು ಹೋಗಬೇಕಾಗಿತ್ತು. ಹಾಗಾಗಿ ಗಾಡಿನ ತೊಗೊಬಂದು ಗೇಟಲ್ಲಿ ಹಾಕಿ ಅಲ್ಲಿಂದ ಬಸ್ಸಿಗೆ ಕಾಯ್ತಾಯಿದ್ದು. ಹಾಗೆ ಈಗ ಅಜ್ಜಯ್ಯನ ಬೆಟ್ಟದ್ದು ಜಾತ್ರೆ ಆಗಿತ್ತಲ್ಲ, ಅದಕ್ಕೆಲ್ಲ ಫುಲ್ಲು ಆರ್ನಳ್ಳಿಯಿಂದನೇ ಅಜ್ಜಯ್ಯ ರೆಡಿಯಾಗಿ ಹೋಗೋದು. ಹಾಗಾಗಿ ಅಲ್ಲಿ ಫುಲ್ಲು ಡೆಕೋರೇಷನ್ ಮಾಡಿದರು, ಅದನ್ನು ಕೂಡ ವಿಡಿಯೋ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಮಾಡ್ತಾರೆ ಉತ್ಸವ ಎಲ್ಲ. ನಮಗೆ ಬರೋಕ್ಕೆ ಆಗಲಿಲ್ಲ, ಹಾಗೆ ಬೆಟ್ಟಕ್ಕೆ ಹೋಗೋಕ್ಕೂ ಆಗಲಿಲ್ಲ, ಜಾತ್ರೆಗೆ ಮಿಸ್ ಮಾಡ್ಕೊಂಡ್ವಿ. ಹಾಗೆ ಕಾಯ್ತಾ ನಿಂತಿದ್ವಿ. ಅಷ್ಟರಲ್ಲಿ ಬಸ್ ಬಂತು. ಬಟ್ ಬಸ್ಸಲ್ಲಿ ಸೀಟೇ ಇರಲಿಲ್ಲ. ಸೀಟಿದ್ದು ಸೀಟಲ್ಲೆಲ್ಲ ಕೂತ್ಕೊಂಡಿದ್ರು. ನಿಂತ್ಕೊಂಡೇ ಹೋದ್ವಿ. ನಾನಂತೂ ಮುಂದೆ ಸೀಟ್ ಸಿಗುತ್ತೆ ಅಂತ ಕಾಯ್ತಾ ಇದ್ದೆ. ಬಟ್ ಹಾಸನ ಬರೋವರೆಗೂ ಯಾರೂ ಎದ್ದೇಳಲೇ ಇಲ್ಲ. ನನಗೆ ಸಿಗಲಿಲ್ಲ ಅಂದರೂ ಪರವಾಗಿರಲಿಲ್ಲ, ನಮ್ಮ ಅಮ್ಮಂಗಾರು ಸಿಗಬೇಕಿತ್ತು. ಪಾಪ ಅವರಿಗೆ ಫಸ್ಟೇ ಹುಷಾರಿರಲಿಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ ಅಂತ ಗೋಳಾಡ್ತಿದ್ರು. ಅಂತೂ ಇಂತೂ ಹಿಂಗಾಡ್ಕೊಂಡು ಹಾಸನ್ಗೆ ಬಂದ್ವಿ. ಆದ್ರೂ ಸೀಟ್ ಸಿಕ್ತು. ಅದ್ರೇನು ಮಾಡೋದು, ಹಾಸನ ಬಂದಮೇಲೆ ಸೀಟ್ ಸಿಕ್ತು. ಆದರೂ ಪರವಾಗಿಲ್ಲ, ಸ್ವಲ್ಪ ಹೊತ್ತಾದರೂ ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡ್ವಿ, ಸೀಟಾರು ಸಿಕ್ಕಿದೆಯಲ್ಲ ಅಂತ. ಹಾಗೆ ನಾನು ಆಲ್ರೆಡಿ ನನ್ನ ತಮ್ಮಂಗೆ ಫೋನ್ ಮಾಡಿ ಹೇಳಿದ್ದೆ, ಹಾಸ್ಪಿಟಲ್ದು ಇದೊಂದು ಟೋಕನ್ ತೊಗೊಂಡ್ಬಿಟ್ಟಿರೋ ಬರ್ತೀವಿ ಅಂತ. ಯಾಕಂತಂದರೆ ನಾವು ಬರೋ ವರ್ಷದಲ್ಲಿ ತುಂಬ ಟೈಮ್ ಆಗೋಗ್ಬಿಡುತ್ತೆ. ಆಮೇಲೆ ಸಂಜೆವರೆಗೂ ಡಾಕ್ಟ್ರಿಗೋಸ್ಕರ ಕಾಯಬೇಕಾಗುತ್ತೆ ಟೋಕನ್ ಲೇಟ್ ಆದರೆ. ಇದೊಂದೇ ಪ್ರಾಬ್ಲಮ್ಮು ಹಳ್ಳಿಯಿಂದ ಬರೋರಿಗೆ. ಏನು ಮಾಡ್ತಾರೆ, ಅವರು ಫೋನ್ ಮಾಡಿದ್ರೆ ಇಲ್ಲಿಗೆ ಬಂದು ತೊಗೊಳ್ಳಿ ಅಂತ ಹೇಳ್ಬಿಡ್ತಾರೆ. ಅದೊಂದು ಪ್ರಾಬ್ಲಮ್ ಆಗುತ್ತೆ. ಬಟ್ ಅವ್ರೂ ಏನೂ ಮಾಡೋಕ್ಕಾಗಲ್ಲ. ಅಲ್ಲಿರೋರು ಫೋನ್ ಮಾಡಿ ತೊಗೊಳಕ್ಕೆ ಶುರುವಾಗ್ಬಿಡ್ತಾರೆ. ಹಂಗಂತ ಎಲ್ಲರಿಗೂ ಇಲ್ಲೇ ಬಂದು ತೊಗೊಳ್ಳಿ ಅಂತಾರೆ. ನಾವು ಕರೆಕ್ಟಾಗಿ ಆನ್ ಟೈಮಿಗೆ ಬಂದು ಟೋಕನ್ ತೊಗೊಳಕ್ಕಾಗಲ್ಲ. ಆದರೆ ಅದಕ್ಕೆ ಅವ್ರಿಗೆ ಹೇಳಿ ಟೋಕನ್ನ ತೆಗೆಸಿಟ್ಟಿರ್ತೀವಿ. ಆಮೇಲೆ ಬೇಗ ತೋರಿಸ್ಕೊಂಬರ್ಬೋದು. ಹೆಂಗೋ ಬೇಗ ಸಿಕ್ಕಿತ್ತು ಟೋಕನ್ನು. ಹಾಗಾಗಿ ಅಮ್ಮನ್ನ ಮೂಳೆ ಡಾಕ್ಟ್ರ್ ಹತ್ರ ತೋರಿಸಿದ್ದಾಯಿತು. ತೋರಿಸಿ ಹಾಗೆ ಒಂದು ಇಂಜೆಕ್ಷನ್ ಎಲ್ಲ ಕೊಟ್ಟರು, ಕಮ್ಮಿ ಆಗುತ್ತೆ, ಇಲ್ಲ ಅಂತಂದರೆ ಮತ್ತೆ ಬನ್ನಿ ಅಂತ ಹೇಳಿದ್ರು. ಹಂಗೆ ಎಲ್ಲ ತೋರಿಸ್ಕೊಂಡು ನಾನು ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು. ಹಾಗಾಗಿ ಸುಧನ್ಯ ಫ್ಯಾಷನ್ನಿಗೆ ಹೋಗಿದ್ದೆ. ಅಂದರೆ ಚೆನ್ನಾಗಿರುತ್ತೆ, ನಾನೊಂದು ಸಲ ಹೋಗಿದ್ದೆ. ಹಾಗಾಗಿ ಮತ್ತೆ ಹೋಗಿ ಸ್ವಲ್ಪ ಜಾಸ್ತಿ ಏನಿಲ್ಲ, ಡೈಲಿ ವೇರಿಗೆ ಸ್ವಲ್ಪ ಕುರ್ತೀಸ್ ಬೇಕಾಗಿತ್ತು, ಅದನ್ನೆಲ್ಲ ತಗೊಂಡು ಬಂದೆ. ಇಲ್ಲಂತೂ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ರೆಸ್ಪಾನ್ಸು ಕೂಡ ಚೆನ್ನಾಗಿ ಮಾಡ್ತಾರೆ. ಎಷ್ಟೇ ಜನ ಇರಲಿ ಎಲ್ಲರೂ ಒಬ್ಬೊಬ್ಬರು ಕಸ್ಟಮರ್ನ ಕೇಳ್ತಾರೆ, ಕಾಯಿಸೋದಿಲ್ಲ. ಹಾಗಾಗಿ ಅಲ್ಲಿಂದ ಬಂದು ಹೊಟ್ಟೆ ಹಸಿತಾಯಿತ್ತು. ಇನ್ನು ಊಟ ಮಾಡಿಕೊಂಡೆ ಹೋಗ್ಬಿಡೋಣ, ಹೋಗೋವಷ್ಟರಲ್ಲಿ ಟೈಮ್ ಆಗುತ್ತೆ. ಹಾಗೆ ಅಮ್ಮಂಗೆ ಇಂಜೆಕ್ಷನ್ ಬೇರೆ ಕೊಡಿಸಿದ್ನಲ್ಲ, ಅವರು ಏನಾದ್ರು ತಿನ್ಕೊಬಿಡಲಿ ಅಂತ ಹೋಟೆಲಿಗೆ ಕರ್ಕೊಂಡು ಬಂದೆ. ಪ್ರತಿ ಸಲ ಹಾಸ್ಪಿಟಲಿಗೆ ಬಂದಾಗೆಲ್ಲ ನಾನು ಇದೇ ಹೋಟೆಲಿಗೆ ಕರ್ಕೊಂಬರೋದು. ಯಾಕಂತಂದರೆ ಇಲ್ಲಿ ಮಸಾಲೆ ದೋಸೆ ತುಂಬ ಚೆನ್ನಾಗಿ ಮಾಡ್ತಾರೆ. ಉಡುಪಿ ಹೋಟೆಲ್ಲು ಗೌರ್ಮೆಂಟ್ ಹಾಸ್ಪಿಟಲ್ ಆಪೋಸಿಟ್ ಇದೆ, ಅದರಲ್ಲಿ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ಇಲ್ಲಿ ಕರ್ಕೊಂಬರ್ತೀನಿ. ಅವ್ರು ಬೇರೆ ಏನೂ ತಿನ್ನೋದಿಲ್ಲ, ಮಸಾಲೆ ದೋಸೆ ಒಂದು ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಕರ್ಕೊಂಡು ಬಂದೆ. ನಾನು ಫ್ರೈಡ್ ರೈಸ್ ಆರ್ಡ್ರ್ ಮಾಡಿಕೊಂಡೆ. ಬಟ್ ಯಾಕೋ ಈ ಸಲ ಓಕೆ ಅನ್ನೋಂಗಿತ್ತು. ಒಂದು ಸ್ವಲ್ಪನೂ ಚೆನ್ನಾಗಿರಲಿಲ್ಲ, ಉಪ್ಪು ಖಾರ ಏನೂ ಇರಲಿಲ್ಲ, ಬರೀ ಸಪ್ಪೆ ಅಂತ ಅನ್ನಿಸ್ತಿತ್ತು. ಬಟ್ ಏನು ಮಾಡೋದು, ಆರ್ಡ್ರು ಮಾಡಿದ್ದೆ. ಸಲ ಚೆನ್ನಾಗಿ ಮಾಡೋರು. ಈ ಸಲ ಯಾಕೋ ಹೆಂಗೋ ಮಾಡಿದರು. ಹಾಗೇ ಒಂದು ಮೊಸರು ಗೊಜ್ಜು ತರಿಸ್ಕೊಂಡು ತಿಂದು ಹೆಂಗೋ ಬಂದೆ. ಇನ್ನೇನು ಆರ್ಡ್ರು ಮಾಡಿದ್ದೀವಿ, ಬಿಡೋಕ್ಕೂ ಆಗಲ್ಲ. ಇನ್ನು ಸಲ ಚೆನ್ನಾಗಿ ಮಾಡೋರು. ಈ ಸಲ ಏನೋ ಹೆಚ್ಚು ಕಮ್ಮಿ ಆಗಿದೆ ಅಂತ ಅಂದ್ಕೊಂಡು ಮತ್ತೆ ಬಸ್ಸಿಗೆ ವೆಯ್ಟಿಂಗು. ಮತ್ತೆ ಬಸ್ ಬಂತು. ಯಾಕೋ ಈ ಸಲ ನಮ್ಗೆ ಆಚಾರನೇ ಸರಿ ಇಲ್ಲ. ಆ ಬಸ್ಸು ಕೂಡ 3 ಬಸ್ಸು ರಶ್ಶು. ಆಮೇಲೆ ಲಾಸ್ಟಲ್ಲಿ ಇನ್ನು ನಾವು ಬಸ್ ಎಲ್ಲದನ್ನು ಬಿಡ್ತಾ ಕೂತ್ಕೊಂಡ್ರೆ ಮತ್ತೆ ನಾವು ಮನೆಗೆ ಸಂಜೆ ಹೋಗಬೇಕಾಗುತ್ತೆ ಅಂತ ಇರೋದೊಂದು ಬಸ್ಸಿಗೆ ಹತ್ಕೊಂಡು ಬಂದ್ವಿ. ಅದರಲ್ಲಂತೂ ಊರಿಗೆ ಬರೋವರೆಗೂ ಸೀಟ್ ಸಿಗಲಿಲ್ಲ, ಅಷ್ಟು ಫುಲ್ ರಶ್ಶು. ಏನೋ ಜಾತ್ರೆ ಏನೋ ಇತ್ತಂತೆ, ಹಾಗಾಗಿ ಫುಲ್ ಎಲ್ಲ ಬಸ್ಸು ಈ ಸಲ ರಶ್ ಆಗಿದ್ದು. ಹಾಗೆ ಬರ್ತಿದ್ದಂಗೆ ಅಮ್ಮ ಹಲಸಿನ ಹಣ್ಣು ಕುಯ್ತಾಯಿದ್ರು. ಅದನ್ನು ಕುಯ್ದು ಎಲ್ಲ ತಿಂದ್ಕೊಂಡು, ಹಲಸಿನ ಹಣ್ಣು ಅಂದರೆ ಈ ಸೀಸನಲ್ಲಿ ಇದ್ದೇ ಇರುತ್ತೆ. ಹಲಸಿನ ಹಣ್ಣು, ಮಾವಿನ ಹಣ್ಣು ಎಲ್ಲ ಸೀಸನಲ್ಲಿ ಯಾವ್ಯಾವ ಫ್ರೂಟ್ಸ್ ಇರುತ್ತೆ ಅವನ್ನೆಲ್ಲ ಚೆನ್ನಾಗಿ ತಿಂದ್ಬಿಡ್ಬೇಕು. ಗುಡ್ಡು ಮುಚ್ಕೊಂಡಿತ್ತಪ್ಪ.
ಹಾಗೆ ಮಳೆ ಎಲ್ಲ ನಿಂತ ಮೇಲೆ ಹಾಲು ಕರೆಯೋ ಟೈಮು ಕೂಡ ಆಯಿತು. ಮತ್ತು ಸಂಜೆ ಮಳೆ ಬೇರೆ, ಟೈಮ್ ಆಗಿಬಿಟ್ರೆ ಮತ್ತೆ ಹಾಲು ಕರೆಯೋದಕ್ಕೆ ಆಗೋದಿಲ್ಲ. ಹಿಂಸೆ ಅನ್ನಿಸ್ಬಿಡುತ್ತೆ ಮಳೆ ಬರ್ತಾಯಿದ್ರೆ ಹಾಲು ಕರೆಯೋದಕ್ಕೆ ಎಲ್ಲ. ಹಾಗೆಯೇ ಹಾಲು ಎಲ್ಲ ಕರೆದು ಡೈರಿಗೆ ಒಂದು ಹಾಕಿ ಬಂದುಬಿಟ್ರೆ ಇವತ್ತಿನ ಕೆಲಸ ಮುಗ್ದಂಗೆ. ಸಂಜೆ ಒಂದು ಗಂಟೆ, ಬೆಳಿಗ್ಗೆ 1 ಗಂಟೆ ಈ ಕೆಲಸ ಹಾಲು ಕರೆಯೋದು, ಹಸುಗಳಿಗೆ ಬೂಸ ಇಡೋದು, ಸಗಣಿ ತುಂಬೋದು, ಹುಲ್ಲು ತಂದು ಹಾಕೋದು ಇದು ಇದ್ದೇ ಇರುತ್ತೆ. ಅಮ್ಮ ಇದ್ದರೆ ಅವ್ರು ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾರೆ. ಹಂಗಾಗಿ ಅಮ್ಮ ಅಂಗಡಿಗೆ ಹೋಗ್ಬಿಡ್ತಾರೆ, ಅಪ್ಪಾಜಿ ಹೊಲ್ದ ಹತ್ರಕ್ಕೆ ಹೋಗ್ಬಿಡ್ತಾರೆ. ಶುಂಠಿ ಹಾಕಿರೋದ್ರಿಂದ ಅದು ಇದು ಏನೇನೋ ಗೊಬ್ಬರ ಹಾಕೋದಂತೆ, ಟೊಮೊಟೊ ಬೇರೆ ಇದೆ, ಅದು ಇದು ಕೆಲಸ ನಮ್ಮ ಮನೇಲಿ ಗಂಡಾಳುಗಳೆಲ್ಲ ಹೋಗ್ಬಿಡ್ತವೆ. ಹಂಗಾಗಿ ನಾವೇ ಅಮ್ಮ ಅಂಗಡಿಗೆ ಹೋಗ್ಬಿಡ್ತಾರೆ, ನಾನು ಒಬ್ಬಳೇ ಆಗೋಗ್ಬಿಡ್ತೀನಿ. ಹಾಗಾಗಿ ನಿಧಾನಕ್ಕೆ ಒಂದೊಂದು ಕೆಲಸ ಟೈಮ್ ಇದ್ದಾಗಲೇ ಮಾಡ್ಕೊಂಬಿಡ್ತೀನಿ. ಒಂದೇ ಸಲ ಅದು ಮಾಡೋಣ ಆ ಕೆಲಸನ ಅಂತ ಕೂತ್ಕೊಂಡ್ರೆ ಟೈಮ್ ಆಗೋಗ್ಬಿಡುತ್ತೆ, ಯಾವ ಕೆಲಸನೂ ಆಗಲ್ಲ. ಹಾಗೆ ನನಗೆ ಟೆನ್ಷನ್ ಆಗೋಗ್ಬಿಡುತ್ತೆ. ಕೆಲಸ ಏನೂ ಆಗಲಿಲ್ಲ ಅಂದರೆ ಸುಮ್ಮನೆ ಟೆನ್ಷನು, ಸಿಟ್ಟು ಎಲ್ಲ ಒಟ್ಟಿಗೆ ಬಂದುಬಿಡುತ್ತೆ. ಹಾಗಾಗಿ ಟೈಮ್ ಅಂತೂ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ. ಒಂದೊಂದೇ ನಿಧಾನಕ್ಕೆ ಕೆಲಸ ಮಾಡಿ ಎಲ್ಲದನ್ನು ಮುಗಿಸ್ಕೊಳ್ತೀನಿ. ಹಾಗೆ ಡೈರಿಗೆ ಹಾಲು ಹಾಕಿ ಬಂದು ಅಲ್ಲೇ ನಮ್ಮೂರಿಂದ ಸ್ವಲ್ಪ 1 ಕಿಲೋಮೀಟ್ರ್ ಅನಿಸುತ್ತೆ, ಅಲ್ಲಿಗೆ ಹೋಗಿ ಅಣ್ಣ ನಾನು ಬೋಂಡ ಮತ್ತು ಬಜ್ಜಿ ಹಾಗೆ ಚುರುಮುರಿ ಚೆನ್ನಾಗಿ ಹಾಕ್ತಾರೆ. ಅದನ್ನು ತೊಗೊಬಂದು ಪಾಪ ಇವರು ಕಾಲೇನೋ ಮುರ್ಕೊಂಡು ಒಂದು 2-3 ತಿಂಗಳು ಹಾಕೇ ಇರಲಿಲ್ಲ. ನಾವಂತೂ ಕಾಯ್ತಾ ಇದ್ವಿ ಅಂಗಡಿ ಯಾವಾಗ ಓಪನ್ ಆಗುತ್ತೆ ಅಂತ. ಅಷ್ಟು ಚೆನ್ನಾಗಿರುತ್ತೆ ಬೋಂಡ, ಬಜ್ಜಿ, ಹಾಗೆ ಮಸಾಲೆ ಬೋಂಡ, ಆಲೂಗಡ್ಡೆ ಬೋಂಡ ಎಲ್ಲ ಹಾಕ್ತಾರೆ. ತೊಗೊಂಡು ಬಂದು ಅಪ್ಪಾಜಿ, ನಾನು, ಅಣ್ಣ 3 ಜನನೂ ಕೂತ್ಕೊಂಡು ತಿಂದು ಇವತ್ತಿಗೆ ದಿನ ಇದಾಗಿತ್ತು. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ.